ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಲೀನಿಯರ್ ಮೆಥಡ್ಸ್ ಅನ್ನ ನೋಡಿದ್ವಿ. ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್. ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ಸ್ ಒಳಗಡೆ ಎರಡು ಮೆಥಡ್ ಹೇಳ್ಕೊಡ್ತೀನಿ ಈ ವಿಡಿಯೋದೊಳಗೆ. ಬರ್ಕೊಡ್ ಹೆಡ್ಡಿಂಗ್ ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್. ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ಸ್ ಒಳಗಡೆ ಆಲ್ರೆಡಿ ಒಂದು ಮಾಡ್ಕೊಂಡಿವಿ ನಾವು. ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಯಾವುದು ಆಗಲಿ ಇಕ್ವೇಶನ್ ಹೇಳೋದು ಎಕ್ಸ್ ಡಿ ಟಿ ಬೈ ಟಿ ಡಿ ಎಕ್ಸ್ ಬೈ ಹೇಳು. ಇದು ಆಕ್ಚುಲಿ ಲೀನಿಯರ್ ಇಕ್ವೇಶನ್ ಅಲ್ಲಿದು. ಇದು ಲೀನಿಯರ್ ಇಕ್ವೇಶನ್ ಕಾಣ್ಲಿಲ್ಲ ಅದು. ಬಟ್ ನಾವೇನ್ ಮಾಡಿದ್ವಿ, ರೆಡ್ಯೂಸಿಬಲ್ ಮಾಡಿದ್ವಿ. ಹೌದಲ್ಲ, ರೆಡ್ಯೂಸಿಬಲ್ ಮಾಡಿದ್ವಿ. ಹೆಂಗ್ ರೆಡ್ಯೂಸಿಬಲ್ ಮಾಡಿದ್ವಿ? ಬೈ ಯೂಸಿಂಗ್ ಕಾಮನ್ ಸೆನ್ಸ್. ಏನ್ ಮಾಡಿದ್ವಿ ಕಾಮನ್ ಸೆನ್ಸ್? ಇಲ್ಲಿ ಏನು ಇರಬಾರ್ದು ಅಂತೇಳಿ ಇದನ್ನ ಡಿವೈಡ್ ಬೈ ಟಿ ಮಾಡಿದ್ವಿ. ಎಲ್ಲಾ ಕಡೆ ಡಿವೈಡ್ ಬೈ ಟಿ ಮಾಡಿಬಿಟ್ಟು ಬಂದ್ಬಿಡ್ತದೆ. ಹೌದಾ, ಹುರ್ರಿ, ಬಹಳ ಈಸಿ ಆಗಿಬಿಡ್ತದೆ. ಬಟ್ ಸಮ್ ಟೈಮ್ಸ್ ಏನಾಗ್ತದ, ನಮ್ಗೆ ಈ ಟೈಪ್ ಬರ್ತಿರಂಗಿಲ್ಲ. ಅಲ್ಲಿ ಒಬ್ಬ ಸೈಂಟಿಸ್ಟ್ ಏನ್ ಹೇಳ್ತಾನಂದ್ರ, ಇದನ್ನ ಹಿಂಗ್ ಓದಿದ. ಅವ್ರು ಓದುವ ಮೆಥಡ್ ನೋಡಿ ಹೆಂಗದ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಕ್ಯೂ ಐತಿಲ್ಲ. ಇಲ್ಲಿ ಕ್ಯೂ ಐತಲ್ಲ. ಓಕೆ, ಇಲ್ಲಿ ಅವ್ರೇನಂತಾರೆ ಗೊತ್ತೇನು, ನಮಗ ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಏನೂ ಇರಬಾರ್ದು. ಪ್ಲಸ್ ಇಲ್ಲಿ ವೈ ಏನಿರ್ಬೇಕು, ಒಂದೇ ಇರಬೇಕು. ವೈ ಏನಿರ್ಬೇಕು, ಒಂದೇ ಇರ್ಬೇಕು. ಇಲ್ಲಿ ಏನಿರ್ಬಾರ್ದು, ಏನೂ ಇರಬಾರ್ದು. ಅದನ್ನ ಸೈಂಟಿಸ್ಟ್ ಹೆಂಗ್ ನೋಡಿದಂದ್ರ, ವೈನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಏನ್ ಕಾಣಕತ್ತೈತಿ? ವೈ ಡಿಫ್ರೆನ್ಶಿಯೇಷನ್ ಏನು ವಿತ್ ರೆಸ್ಪೆಕ್ಟ್ ಟು ವೈ? ಒನ್ ಹೌದಲ್ಲ. ಹಂಗಾರೆ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇಲ್ಲಿ ಒನ್ ಬರ್ತೈತಿ ನೋಡು. ಹಂಗ ಥಿಂಕ್ ಮಾಡ್ಯಾವ. ಏನಂತಂದ, ಅಕಸ್ಮಾತ್ ಆಗಿ ಡಿ ವೈ ಬೈ ಡಿ ಎಕ್ಸ್ ಇಲ್ಲಿತ್ತು ಅಂದ್ರ ಪ್ಲಸ್ ಪಿ ಜೊತೆಗೆ ಯಾವ್ದಾದ್ರು ಒಂದು ಎಫ್ ಆಫ್ ವೈ ಇತ್ತಂದ್ರೆ, ವೈ ಇರ್ಲಿಲ್ಲ ಅಂದ್ರೆ ಈ ಡಿ ವೈ ಬೈ ಡಿ ಎಕ್ಸ್ ಜೊತೆಗೆ ಎಫ್ ಡ್ಯಾಶ್ ಆಫ್ ವೈ ಇರ್ಬೇಕಂತ. ಹಂಗಿತ್ತಂದ್ರ ಅದಕ್ಕ ಹಿಂಗ್ ಫಂಕ್ಷನ್ ಇತ್ತಂದ್ರೆ ಇದನ್ನ ನಾನು ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ ಮಾಡಬಹುದು ಅಂತ ಹೇಳ್ತಾನೆ. ತಿಳಿತಾ? ಅಂದ್ರ ನೀವು ಚೆಕ್ ಮಾಡ್ಬೇಕು, ವೈನೇ ಇರ್ಬೇಕು ಇಲ್ಲಿ. ವೈ ಟು ದಿ ಪವರ್ ಒನ್ನೇ ಇರ್ಬೇಕು. ವೈ ಟು ದಿ ಪವರ್ ಒನ್ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಅಲ್ಲಿ ಇರ್ತಕ್ಕಂಥ ವೈ ಫಂಕ್ಷನ್ ಡಿಫ್ರೆನ್ಶಿಯೇಷನ್ ಇಲ್ಲಿರ್ಬೇಕು. ಒಂದು ಉದಾಹರಣೆ ಕೊಡ್ಲಿ? ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ತಗೋ ಇಲ್ಲಿ ಕಾಸ್ ಎಕ್ಸ್ ಅಲ್ಲ ಕಾಸ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಸೈನ್ ವೈ ಈಕ್ವಲ್ ಟು 2. ಈಸ್ ಇಟ್ ಲೀನಿಯರ್ ಇಕ್ವೇಶನ್? ಹೆಂಗ? ಹಾ, ತಡಿ, ಫಸ್ಟ್ ಮೆಥಡಿಗೆ ಹೇಳು. ಫಸ್ಟ್ ನಮ್ಮ ನೋಡಿದ ತಕ್ಷಣ ಹೇಳ್ಬೋದನ್ನ ಲೀನಿಯರ್ ಇಕ್ವೇಶನ್ ಅಂತ? ಬರಂಗಿಲ್ಲ. ಅವಾಗ ನಾವೇನ್ ಯೋಚನೆ ಮಾಡ್ತೀವಿ ಹೇಳು? ಡಿವೈಡ್ ಬೈ ಕಾಸ್ ವೈ ಮಾಡಿ ನೋಡೋಣ. ಡಿವೈಡ್ ಬೈ ಕಾಸ್ ವೈ ಮಾಡ್ತಿದ್ವಿ, ಡಿ ವೈ ಬೈ ಡಿ ಎಕ್ಸ್ ಮಾಡ್ತಿದ್ವಿ, ಪ್ಲಸ್ ಬರೀತಿದ್ವಿ, ಎಕ್ಸ್ ಬರೀತಿ. ಇಲ್ಲಿ ಏನ್ ಬರೀತಿ? ಕಾಸ್ ವೈ ಬೈ ಸೈನ್ ವೈ ಮಾಡ್ತಿ, ಟ್ಯಾನ್ ವೈ ಅಂತ ಬರೀತಿದ್ವಿ, ಈಕ್ವಲ್ ಟು 2 ಡಿವೈಡೆಡ್ ಬೈ ಕಾಸ್ ವೈ ಅಂತ ಬರೀತಿದ್ವಿ. ಇಲ್ಲಿ ಕ್ಯೂನು ಕೂಡ ಎಕ್ಸ್ ಇರ್ಬೇಕಿತ್ತು. ಪ್ಲಸ್ ಇಲ್ಲೇ ಸಿಂಗಲ್ ವೈ ಇರ್ಬೇಕಿತ್ತು. ಇಲ್ಲಿ ಟ್ಯಾನ್ ವೈ ಐತಿ, ಸಿಂಗಲ್ ವೈ ಇರ್ಬೇಕಿತ್ತು. ಹಂಗಾಗಿ ನಿನ್ನ ಏನ್ ಮೆಥಡ್ ಇತ್ತಲ್ಲ, ಕಾಮನ್ ಸೆನ್ಸ್ ಮೆಥಡ್ ಯೂಸ್ ಆಗ್ಲಿಲ್ಲ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಸೈನ್ ವೈ ಐತಲ್ಲ, ಇದು ಸೈನ್ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತಾ? ಸೈನ್ ವೈ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ವೈ ಬಂತಿಲ್ಲ. ಹಂಗಾದ್ರೆ ಇದನ್ನ ನಾನು ಸೆಕೆಂಡ್ ಕ್ಯಾಟಗರಿ ಒಳಗೆ ಹಾಕ್ತೀನಿ, ರೆಡ್ಯೂಸಿಬಲ್ ಟು ಲೀನಿಯರ್ ಒಳಗೆ. ರೆಡ್ಯೂಸಿಬಲ್ ಟು ಲೀನಿಯರ್ ಒಳಗಡೆ ಹಾಕ್ಬೋದು. ತಿಳಿತಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿ? ಓಕೆ, ಇದು ನೋಡಿ. ಈಗ 1 by x dy by 1 by y dy by dx plus x log y equal to 3. ಈಗ ಇದಕ್ಕೆ ಇಂಟು ವೈ ಮಾಡಿದ್ರೆ ಅಂದ್ರೆ ಏನಕ್ಕೈತಿ? ಯೂಸ್ ಆಗಲ್ಲ. ಹೌದಲ್ಲ? ಇಂಟು ವೈ ಮಾಡಿದ್ರೆ ಏನಾಗುತ್ತಾ? ಯೂಸ್ ಆಗಲ್ಲ. ಅಂದ್ಮೇಲೆ ನಾವೇನ್ ಮಾಡ್ಬೇಕು? ಈಗ ರೆಡ್ಯೂಸಿಬಲ್ ಫಾರ್ಮ್ ಒಳಗೆ ಬರ್ತೋ ಇಲ್ಲ ಚೆಕ್ ಮಾಡ್ತೀನಿ. ರೆಡ್ಯೂಸಿಬಲ್ ಫಾರ್ಮ್ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ಯಾರದಾರ ನೋಡಿ. ಫಸ್ಟ್ ಡಿ ವೈ ಐತಿಲ್ಲ, ಇಲ್ಲಿ ವೈದಾರ ಯಾರದಾರ? ಇಲ್ಲಿ ಇವ್ರದಾರ. ಇವಂದು ಡಿಫ್ರೆನ್ಶಿಯೇಷನ್ ಏನು? 1 by y ಇಲ್ಲ ಐತಿಲ್ಲ ಅದು. ಹಾಗಿದ್ರೆ ಇದನ್ನ ನಾನು ರೆಡ್ಯೂಸಿಬಲ್ ಫಾರ್ಮ್ ಒಳಗೆ ಹಾಕೋಬಹುದು. ತಿಳಿತಾ? ಓಕೆ, ರೆಡ್ಯೂಸಿಬಲ್ ಫಾರ್ಮ್ ಒಳಗೆ ಹಾಕ್ಬೋದು ಅಂತಂದ್ರ ಈಗ ನೆಕ್ಸ್ಟ್ ಅದನ್ನ ಹೆಂಗ್ ಮಾಡ್ತಾರ? ರೆಡ್ಯೂಸಿಬಲ್ ಫಾರ್ಮ್ ಒಳಗೆ ಬಂತಂದ್ರೆ ಹೆಂಗ್ ಬರ್ತೈತ್ರಿ ಸರ್ ಅಂತಂದ್ರೆ, ಎಫ್ ಆಫ್ ವೈ ಈಸ್ ಈಕ್ವಲ್ ಟು ಜೆಡ್ ತಗೋಬೇಕು. ಹೊಸ ಟರ್ಮ್ ತಗೋಬೇಕು. ಈಗ ಎಫ್ ಆಫ್ ವೈ ಏನ್ ಮಾಡ್ಬೇಕು? ಜೆಡ್ ಅಂತ ತಗೋಬೇಕು.
ಅವಾಗ ನಿನಗೆ ತಾನ ಬರ್ತದ ಎಫ್ ಡ್ಯಾಶ್ ಆಫ್ ವೈ dy by dz equal to 1 ಅಲ್ಲ dy by dx ಬರಿ dy by dx equal to dz by dx ಬರ್ತಿಲ್ಲ. ಇವೆರಡನ್ನು ಬೈ ಹಾಟ್ ಹಾಕ್ಬೇಕು. ಒನ್ಸ್ ನಿನಗೆ ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ ಬಂತಂದ್ರೆ ಇದನ್ನ ಬೈ ಹಾಟ್ ಹಾಕ್ಬಿಡು. ಇದ್ರದ ಡಿಫ್ರೆನ್ಶಿಯೇಷನ್ y ನ ಡಿಫ್ರೆನ್ಶಿಯೇಟ್ ಮಾಡಿದೆ dy by dx z ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದೆ. ಬರ್ತೈತಿ ನೋಡೋಣ ಒಂದು ಇಕ್ವೇಶನ್ ಒಂದು ಮಾಡಿ ನೋಡೋಣ. ಓಕೆ ಎಕ್ಸಾಂಪಲ್ ತಗೋ. tan y dy by dx plus tan x equal to cos y cos square y cos y cos square y ಅಲ್ಲ cos square x cos y cos square x ನೋಡು ಹಿಂಗ ಕಾಣಕತ್ತಪ್ಪ ನಿಮಗೆ ರೆಡ್ಯೂಸಿಬಲ್ ಸರ್ ಇದು ಭಾಳ ಟಫ್ ಅನ್ಸಕತ್ತಿತ್ರಿ ಅಂದ್ರೆ ನೀ ಏನ್ ಮಾಡ್ಬಿಡು ಎಕ್ಸಾಕ್ಟ್ಗೆ ಹೋಗ್ಬಿಡು, ಎಕ್ಸಾಕ್ಟ್ ಮೆಥಡ್ಗೆ ಹೋಗ್ಬಿಡು. ಅರ್ಧಾಯ್ತಾ? ಆಮೇಲೆ ಹೇಳ್ತೀನಿ ನಿಮ್ಗೆ ಹೆಂಗ್ ಮಾಡ್ಬೇಕಂತ ಲಾಸ್ಟ್ ವಿಡಿಯೋದೊಳಗೆ. ಅದು ಕ್ಯೂರಿಯಾಸಿಟಿ ಹಂಗೆ ಇರ್ಲಿ. ಓಕೆ ಈಗ ಇದನ್ನ ನಾವೇನ್ ಮಾಡೋಣ, ಫಸ್ಟ್ ಇದನ್ನ ಉಲ್ಟಾ ಪಲ್ಟಾ ಮಾಡ್ಕೊ. ಇದನ್ನ ಇಲ್ಲಿ ಎಕ್ಸ್ ವೈ ಇರಬಾರ್ದು, ಈ ಕಡೆ ತೊಂಬ. ಇದು ಆ ಕಡೆಗೆ ಇದ್ರೆ ನಡಿತೈತಿ. ಓಕೆನಾ? ಓಕೆ ಟ್ಯಾನ್ ವೈ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಕಾಸ್ ವೈ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್. ಓಕೆನಾ? ಓಕೆ ಈಗ ಯೋಚನೆ ಮಾಡು. ಇಲ್ಲಿ ವೈ ಐತಿ ಅಂದ್ಮೇಲೆ ಇಲ್ಲಿ ಕಾಸ್ ವೈ ನೋಡು. ಕಾಸ್ ವೈದು ಡಿಫ್ರೆನ್ಸಿಯೇಷನ್ ಟ್ಯಾನ್ ವೈ ಏನು ಅಲ್ಲ, ಯೂಸ್ ಆಗ್ಲಿಲ್ಲ. ಮತ್ತೇನ್ರ ಮಾಡಕ್ ಬರ್ತಾನೆ ಯೋಚನೆ ಮಾಡು. ಈ ಎಂಟೈರ್ ಇಕ್ವೇಶನ್ ಅನ್ನ ಡಿವೈಡೆಡ್ ಬೈ ಕಾಸ್ ವೈ ಮಾಡು. ಡಿವೈಡೆಡ್ ಬೈ ಟ್ಯಾನ್ ವೈ ಮಾಡ್ತಿ. ಯಾಕ? ಫಸ್ಟ್ ಟರ್ಮ್ ಹೋಗುತ್ತಾ, ಬಟ್ ಹೋಗಿಸ್ಬಾರ್ದು. ಇಲ್ಲಿ ಹೋಗಿಸಿದಿ ಅಂತಂದ್ರೆ ಇಲ್ಲೆಲ್ಲ ಕೂಡ್ಬೇಕು, ಚೊಲತ್ನೆ ಕೂಡ್ಬೇಕು. ಚೊಲತ್ನೆ ಕೂಡಂಗಿಲ್ಲ ಅವು, ಹೌದಲ್ಲ? ಅಲ್ಲೊಂದ್ ಸ್ವಲ್ಪ ಎಫ್ ಡ್ಯಾಶ್ ಆಫ್ ವೈ ಉಳಿಬೇಕಲ್ಲ ಒಂದ್ ಸ್ವಲ್ಪ. ಡಿವೈಡೆಡ್ ಬೈ ಕಾಸ್ ವೈ ಮಾಡೋಣ. ಓಕೆ ಈ ಇಕ್ವೇಶನ್ಗೆ ಡಿವೈಡೆಡ್ ಬೈ ಕಾಸ್ ವೈ ಮಾಡು. ಏನಾಗುತ್ತಾ? ಟ್ಯಾನ್ ವೈ ಬೈ ಕಾಸ್ ವೈ ಅಂದ್ರೆ ಏನು? ಟ್ಯಾನ್ ವೈ ಇಂಟು ಸೀಕೆಂಟ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಇದು ಟ್ಯಾನ್ ಎಕ್ಸ್ ಬೈ ಕಾಸ್ ವೈ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್. ಈಗೇನ್ರ ಇದನ್ನ ಹಿಂಗ್ ಬರಿಬೋದ? ಟ್ಯಾನ್ ಎಕ್ಸ್ ಸೀಕೆಂಟ್ ಎಕ್ಸ್ ಬರಿಬೋದನ ಇದನ್ನ? ಹೌದಲ್ಲ? ಟ್ಯಾನ್ ಎಕ್ಸ್ ಸೀಕೆಂಟ್ ವೈ ಬರಿಬೋದಲ್ಲ? ಇದು ನಿನ್ನ ಬರ್ರಿ ಟ್ಯಾನ್ ವೈ ಸೀಕೆಂಟ್ ವೈ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಸೀಕೆಂಟ್ ವೈ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್. ಈಗ ಯೋಚನೆ ಮಾಡು. ಹೆಂಗ? ಹಿಂಗ ಯೋಚನೆ ಮಾಡಾಗ ಇಲ್ಲಿ ವೈ ಐತಿ ಅಂದ್ರೆ ಇಲ್ಲಿ ನಾವು ವೈದ ಒಂದು ನೋಡ್ಬೇಕು, ಈ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲಿರ್ಬೇಕು. ಆಯ್ತಾ? ಸೀಕೆಂಟ್ ವೈ ಡಿಫ್ರೆನ್ಸಿಯೇಷನ್ ಇಸ್ ಪಕ್ಕಾ. ಹಾಗಾದ್ರೆ ಏನ್ ಈಕ್ವಲ್ ಟು ಜೆಡ್ ತಗೋಬೇಕು? ಎಫ್ ಆಫ್ ವೈ ಸೀಕೆಂಟ್ ಜೆಡ್ ಸೀಕೆಂಟ್ ವೈ ಈಕ್ವಲ್ ಟು ಜೆಡ್ ತಗೊಂಡ್ರ ಈ ಸೀಕೆಂಟ್ ವೈ ಡಿಫ್ರೆನ್ಸಿಯೇಷನ್ ಸೀಕೆಂಟ್ ವೈ ಟ್ಯಾನ್ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ಜೆಡ್ ಬೈ ಡಿ ಎಕ್ಸ್ ಬಂತ ನೋಡು. ಈಗ ಇದಿಷ್ಟು ಅಂದ್ರೆ ಏನಂತ ಬರಿಬೋದು ನಾವು? ಡಿ ಜೆಡ್ ಬೈ ಡಿ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಇದು ಜೆಡ್ ಇದು ಹಂಗೆ ಇರ್ತೈತಿ, ಇದು ಕಾಸ್ ಸ್ಕ್ವೇರ್ ಎಕ್ಸ್ ಹಂಗೆ ಇರ್ತೈತಿ. ಈಗ ಯೋಚನೆ ಮಾಡು, ಇಲ್ಲಿ ಜೆಡ್ ಅದನ್ನ ಇಲ್ಲಿ ಜೆಡ್ ಅದನ್ನ, ಹಂಗಾರೆ ಇದೇನಾತಿದು ಪಿ ಪಿ ಈಕ್ವಲ್ ಟು ಮೈನಸ್ ಟ್ಯಾನ್ ಎಕ್ಸ್ ಕ್ಯೂ ಈಕ್ವಲ್ ಟು
cos square x. Then if equal to e to the power of p dx. ಹೌದಲ್ಲ p dx. That is your e to the power of minus tan x dx. Okay, integration of tan x. Huh? Integration of tan x is ಗೊತ್ತಿಲ್ಲ secant x. Integration of ಮೈನಸ್ ಬರ್ತದೆ ನೋಡು, ಮೈನಸ್ tan x ಬರ್ತದೆ ನೋಡು, ಅದು ಮೈನಸ್ tan x ಬರ್ತದೆ ಪ್ಲಸ್ tan x ಬರ್ತದೆ ನೋಡು. ಒಂದು ನಿಮಿಷ, ಎಲ್ಲ ಕಡೆ ಪ್ಲಸ್ ಬಂದ ನೋಡು, ಎಲ್ಲೂ ಮೈನಸ್ ಆಗಿಲ್ಲ. ಇಲ್ಲಿ ಪ್ಲಸ್ ಐತಲ್ಲ, ಇದು ನಮ್ದು ಇದ್ರೊಳಗೆ ಹೋಗೈತೆ, ಅದು ಬ್ರಾಕೆಟ್ ಹಾಕೋದ್ರೊಳಗೆ ಹೋಗೈತೆ ಅದು, ಹೌದಲ್ಲ. ಓಕೆ, ದಿಸ್ ಇಸ್ ಪ್ಲಸ್. ಇಂಟಿಗ್ರೇಷನ್ ಆಫ್ tan x ಎಷ್ಟು? secant x ಬರ್ಕೋ, e to the power of log secant x, sorry, e to the power of log secant x. Therefore log you cancel, secant x is the answer. if ಬಂತಾ? ಓಕೆ, if ಬಂದ ಮೇಲೆ ಏನು ಮಾಡ್ಬೇಕು? if ತಗೊಂಡು y ಅಲ್ಲ, ಇಲ್ಲಿ ಮ್ಯಾಲೆ ಏನೈತಿ? z ಐತಿ. z ಇಂಟು if equal to integration of q into if dx plus c. ಹೌದಾ? ದೆನ್ z ಎಷ್ಟು? secant y. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಬೇಕಾದ್ರೆ ಹಂಗೆ ಇಟ್ಕೋ. z ಇಂಟು if ಎಷ್ಟು? secant x ಈಕ್ವಲ್ ಟು q ಎಷ್ಟು? cos ಸ್ಕ್ವೇರ್ x. if ಎಷ್ಟು? secant x ಪ್ಲಸ್ ಸಿ. ಓಕೆ, ಇದು secant x ಅಂದ್ರೆ 1/cos, 1/cos ಅಂದ್ರೆ ಒಂದು ಕಾಸು ಹೋಯ್ತಾ, ಒಂದೇ ಕಾಸು ಉಳಿತಾ, ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ. z ಈಗ ಬರಿಬೇಕಾರೆ secant y secant x equal to, this is the answer. cos x integration plus sin x. Okay na? This is your answer. ತಿಳಿತಾ? Any doubt? ಇದು ಒಂದು ರೆಡ್ಯೂಸಿಬಲ್ ಟು ಲೀನಿಯರ್ ಇಕ್ವೇಶನ್ಸ್ ಮಾಡಿದ್ವಿ. ಹೆಂಗ್ ಮಾಡ್ಬೇಕು ಗೊತ್ತೈತಲ್ಲ? ಒಂದರದ್ದು ಡಿಫ್ರೆನ್ಸಿಯೇಷನ್ ಈ ಕಡೆ ಕಾಣ್ತಿತ್ತು ಅಂತಂದ್ರೆ ಅದನ್ನ ನೀವು ಮಾಡ್ಕೋಬಹುದು. ಎರಡನೇ ಫಾರ್ಮ್ ರೆಡ್ಯೂಸಿಬಲ್ ಬರ್ಕೊಡ್ರಿ. ರೆಡ್ಯೂಸಿಬಲ್ ಸೆಕೆಂಡ್ ಫಾರ್ಮ್ ಇದ್ರ ಒಳಗಡೆ ಹೆಂಗ್ ಕಾಣುತ್ತಂದ್ರ ಹಿಂಗ್ ಕಾಣ್ತಿರ್ಬೇಕು ನೋಡೋದು. dy by dx plus py equal to q into y to the power n ಕಾಣ್ತಿರ್ಬೇಕು. y to the power n ಕಾಣ್ತಿರ್ಬೇಕು. ಇದನ್ನ ನಾನು ಜಾಸ್ತಿ ಇದನ್ನ ಕೊಡಂಗಿಲ್ಲ, ಸ್ಕೋಪ್ ಕೊಡಂಗಿಲ್ಲ ಇದಕ್ಕೆ. ಯಾಕಂದ್ರೆ ಇಲ್ಲಿ ತಾನಾಗೆ ಗೊತ್ತಾಗ್ಬಿಡ್ತೈತೆ ಅದು ನಿಮ್ಗೆ. ಇಷ್ಟು ಕೊಟ್ಟಿತ್ತಂದ್ರೆ ಏನ್ ಮಾಡ್ತೀರಿ ಹೇಳ್ರಿ ನೋಡೋಣ. y to the power n ಕೊಟ್ಟಿದ್ರೆ ಏನ್ ಮಾಡ್ತೀರಿ? ಹೆಂಗ ಪಿ ಮಾಡೋಕೊಳಕ್ ಹೆಂಗ್ ಬರ್ತೈತಿ? ಫಸ್ಟ್ ಫಾರ್ಮ್ ಒಳಗೈತೇನೆ ಇದು? ಲೀನಿಯರ್ ಫಾರ್ಮ್ ಒಳಗೈತಿ? ಇಲ್ಲ. ಲೀನಿಯರ್ ಫಾರ್ಮ್ ಒಳಗೈತಿ ಇಲ್ಲ ಅಂತಂದ್ಮೇಲೆ ಇಲ್ಲಿ y ಇರ್ಬೇಕು, ಇಲ್ಲಿ y ಇದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿ ಇರ್ಬೇಕು. ಓಕೆ ಐತಿ, ಬಟ್ ಇಲ್ಲಿ y ಪವರ್ n ಇರ್ಬಾರ್ದಲ್ಲ, ಕ್ಯೂ ಅಷ್ಟೇ ಇರ್ಬೇಕಲ್ಲ. ಇಲ್ಲಿ ಈ ಕಡೆ ಸೈಡ್ಗೆ ಬರೀ ಕ್ಯೂ ಅಷ್ಟೇ ಇರ್ಬೇಕಲ್ಲ. ಮತ್ ಕ್ಯೂ ಟು ದಿ ಪವರ್ ಕ್ಯೂ ಇಂಟು y ಟು ದಿ ಪವರ್ n ಐತೆ ಅಂದ್ಮೇಲೆ ಅದೇನ್ ಮಾಡೋಣ? ಹೋಲ್ ಡಿವೈಡ್ ಬೈ y ಪವರ್ n ಮಾಡ್ಬಿಡೋಣ. ಹೋಲ್ ಡಿವೈಡ್ ಬೈ y ಪವರ್ n ಮಾಡ್ಬಿಟ್ರೆ ಏನಾಗುತ್ತದ? ಇಲ್ಲಿ y ಡಿವೈಡೆಡ್ ಬೈ y ಪವರ್ n 1 ಡಿವೈಡ್ ಬೈ y ಪವರ್ n dy ಬೈ dx ಪ್ಲಸ್ p ಇಂಟು y ಇಂಟು y ಡಿವೈಡೆಡ್ ಬೈ y ಪವರ್ n ಅಂದ್ರೆ y 1 ಮೈನಸ್ n ಆಕೈತಿ. ಹೌದಾ? ಈಕ್ವಲ್ ಟು ಕ್ಯೂ ಆಗ್ತೈತಿ. ನಾವು ವೆರಿ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲೈತಿ. ಅದಾಯ್ತಾ? ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲೈತಿ. ಬೇಕಾದ್ರೆ ಒಂದ್ಸತಿ ಮಾಡಿ ನೋಡ್ರಿ. y ಟು ದಿ ಪವರ್ ಆಫ್ 1 ಮೈನಸ್ 1 ಅದ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಸಿಗ್ತೈತಿ? y ಟು ದಿ ಪವರ್ ಆಫ್ 1 ಮೈನಸ್ 1 ಮೈನಸ್ 1 ಡಿವೈಡೆಡ್ ಬೈ 1 ಮೈನಸ್ 1 ಸರಿ ಇಂಟು 30
ಬರ್ತೈತಲ್ಲ ಡಿಫ್ರೆನ್ಸಿಯೇಷನ್ ಏನು ಎಕ್ಸ್ ಟು ದಿ ಪವರ್ ಎನ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ರೇಸ್ ಟು ಎನ್ ಮೈನಸ್ ಒನ್ ಹೌದಲ್ಲ ಹಂಗೆ ಮಾಡಲ್ಲ ಇದನ್ನ ಒನ್ ಮೈನಸ್ ಒನ್ ಇಂಟು ವೈ ಟು ದಿ ಪವರ್ ಆಫ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ದೇರ್ ಫೋರ್ ಒನ್ ಮೈನಸ್ ಎನ್ ಇಂಟು ವೈ ರೇಸ್ ಟು ಮೈನಸ್ ಎನ್ ಹೌದಾ ದೇರ್ ಫೋರ್ ದಿಸ್ ಬಿಕಮ್ಸ್ ವಾಟ್ ಒನ್ ಮೈನಸ್ ಎನ್ ಡಿವೈಡೆಡ್ ಬೈ ವೈ ರೇಸ್ ಟು ಎನ್ ಬಟ್ ಇಲ್ಲಿ ವೈ ಒನ್ ಬೈ ಇದೆಷ್ಟಾಯ್ತು ಇದು ಓಕೆ ನೋ ಪ್ರಾಬ್ಲಮ್ ಕಾನ್ಸ್ಟೆಂಟ್ ಅಲ್ಲ ಇದು ಒನ್ ಮೈನಸ್ ಎನ್ ಇಟ್ಸ್ ಓಕೆ ಅದಕ್ಕೆ ನೀವೇನು ಮಾಡ್ತೀರಿ ಇದ್ರೊಳಗಡೆ ವೈ ಟು ದಿ ಪವರ್ ಒನ್ ಮೈನಸ್ ಎನ್ ಈಕ್ವಲ್ ಟು ಜೆಡ್ ಅಂತ ತಗೊಳ್ಳೋದು ವೈ ಟು ದಿ ಪವರ್ ಒನ್ ಮೈನಸ್ ಎನ್ ಈಕ್ವಲ್ ಟು ಜೆಡ್ ಅಂತ ತಗೊಂಡು ದೆನ್ ಸಾಲ್ವ್ ಅಂತ ಬರೆದ್ಬಿಡ್ತೀನಿ ಅಷ್ಟೇ ದೆನ್ ಸಾಲ್ವ್ ಇದಕ್ಕೇನು ಸಿಂಪ್ಲಿಫೈ ಮಾಡಿದ ಆನ್ಸರ್ ಹೇಳಂಗಿಲ್ಲ ದೆನ್ ಸಾಲ್ವ್ ಅಂತ ಹೇಳ್ಬಿಡ್ತೀನಿ ಈ ಇಕ್ವೇಶನ್ ಏನೈತಲ್ಲ ಇದಕ್ಕೆ ಬರ್ನೋಲಿ ಇಕ್ವೇಶನ್ ಅಂತಾರೆ ಇದಕ್ಕೆ ಯಾರ್ದಿದು ಬರ್ನೋಲಿಸ್ ಇಕ್ವೇಶನ್ ಓಕೆನಾ ಒಂದು ಪ್ರಾಬ್ಲಮ್ ಮಾಡೋಣ ಬರ್ನೋಲಿಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ ಬರ್ಕೊರಿ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ dx equal to dy. Okay, ಏನು ಮಾಡೋಣ ಇನ್ನ dy by dx equal to dy by dx equal to x cube y square plus xy. ಓಕೆನಾ ಈಗ ಏನು ಮಾಡ್ಕೋ dy by dx equal to minus xy equal to sorry dy by dx minus xy equal to x cube y square ಇಷ್ಟು ಬರ್ಕೊಂಡೆ ಬರೆದ ಮೇಲೆ ಹೋಲ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ಮಾಡಿಬಿಡ್ತೀನಿ ಹೋಲ್ ಡಿವೈಡ್ ಬೈ ವೈ ಸ್ಕ್ವೇರ್ ಮಾಡಿದ್ರೆ ಒನ್ ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಬೈ ವೈ ಈಕ್ವಲ್ ಟು ಎಕ್ಸ್ ಕ್ಯೂಬ್ okay now what is your this one z ಏನು ತಗೊಳ್ಳೋಣ z is equal to minus 1 by y ಇಲ್ಲಿ minus 1 by y ಹಂಗಾರ ಇಲ್ಲ ಅಲ್ಲಿ ಇದು ಇತ್ತಲ್ಲ ಇನ್ನೊಂದು y ಇತ್ತಲ್ಲ ಇಲ್ಲಿ ಓಕೆ ಇದು ಆಯ್ತು ಈಗ ಏನು ಮಾಡೋಣ ಇದನ್ನ z equal to ಇಷ್ಟು ಬಂತು ದೆನ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡು ಅಥವಾ ಉಲ್ಟಾ ಬರ್ಕೋ ಇದನ್ನ ಮೈನಸ್ ಒನ್ ಬೈ ವೈ ಸ್ಕ್ವೇರ್ ಈಕ್ವಲ್ ಟು ಜೆಡ್ ಪಿ ಆಮೇಲೆ ಅದು ಇನ್ನೂ ಹೋಗಿಲ್ಲಲ್ಲ ಓಕೆ ಇದು ಬಂತು ಇದನ್ನ ಏನು ಮಾಡು ಮೈನಸ್ ಒನ್ ಬೈ ವೈ ಸ್ಕ್ವೇರ್ ಇಂಟಿಗ್ರೇಷನ್ ಏನು ಸಾರಿ ಡಿಫ್ರೆನ್ಶಿಯೇಷನ್ ಏನು ಸರ್ ಒನ್ ಬೈ ವೈ ಇದು ಒನ್ ಬೈ ವೈ ಸ್ಕ್ವೇರ್ ಈಕ್ವಲ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ಜೆಡ್ ಬೈ ಡಿ ಎಕ್ಸ್ ದಿಸ್ ಒನ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಇಕ್ವೇಶನ್ ಅವಾಗ ಇದೇನಾಗ್ತದ ಒನ್ ಬೈ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಡಿ ಜೆಡ್ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ವೈ ಅಂದ್ರೆ ಜೆಡ್ ಮೈನಸ್ ಅನ್ನೆಲ್ಲ ಪ್ಲಸ್ ಆಗಿಬಿಡ್ತೈತೆ ಪ್ಲಸ್ ಎಕ್ಸ್ ಜೆಡ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ therefore p equal to x q equal to x cube if equal to e to the power of integration of x dx therefore e to the power of x square by 2 dx sorry x square by 2 this is your if what is your solution solution is z into if plus equal to integration of q into if into dx plus c then what is z z is 1 minus 1 by y into if is e to the power of x square by 2 equal to q is to x cube into if is to sorry e to the power of x square by 2 into dx plus c ಸಾಕಿಷ್ಟು ಆಮೇಲೆ ಇಂಟಿಗ್ರೇಟ್ ಮಾಡ್ಕೊಳ್ತೀನಿ any doubt
ರೈಟಾ? ಓಕೆ, ದಿಸ್ ಈಸ್ ಯುವರ್ ರೆಡ್ಯೂಸಿಬಲ್ ಟು ಲೀನಿಯರ್ ಫಾರ್ಮ್. ರೈಟ್, ಲಾಸ್ಟ್ ವಿಡಿಯೋದೊಳಗಡೆ ನಿಮ್ಗೆ ಎಲ್ಲವನ್ನು ಒಂದು ಗಿಸ್ಟ್ ಮಾಡಿ ಅದ್ರದ್ದು ಸಮರಿಯಿಂದ ಹೇಳಿಬಿಡ್ತೀನಿ. ಆ ವಿಡಿಯೋನ ನೆನ್ಪಿಟ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್.